ಸರ್ ಅಲ್ಲಿ ಹೋಗಿ ಅಲ್ಲಿ ಕಾರಿಗೆ ಹೋಗ್ತಿತ್ತು ಅಲ್ಲಿ ಹೋಗೋದಾಯ್ತು ಸರ್ ಅಲ್ಲಿ ಆ ಕಡೆ ಬೇಡ ಬಂದ್ರಪ್ಪ ಅಲ್ಲಿ ಹೋಗಿದ್ರೆ ಸರ್ ಅಲ್ಲಿ ಟ್ರಿಪ್ ಹೋಗ್ತೀವಿ ತುಂಬಿದ ಮೇಲೆ ಆ ಕಡೆಗೆ ಹೋಗೋದು ದೊಡ್ಡ ತುಮಕೂರು ಕೆರೆಗೆ ಹೋಗುತ್ತೆ ಸರ್ ಅದು ಗ್ರಿಪ್ ಇಟ್ಕೊಂಡಿದ್ದೀನಿ ಏನ ಇದು ಬಾಟ್ನಲ್ಲಿ ಮೇಲೆ ಇಟ್ಕೊಂಡ್ಬಿಡ್ತೀವೋ ಅದು ಒಳಗಡೆ ಬಿದ್ದು ಮತ್ತೆ ಯಾರು ಸಿಗಲ್ಲ ಮನುಷ್ಯ ಎತ್ತಕ್ಕ ನಾವು ಕಳಿಸಿದ್ರು ಅಲ್ಲಿ ತೊಟ್ಟಿ ತರ ತೋಡ್ಬಿಟ್ಟು ಇದನ್ನ ಎತ್ತಾಕಂತ ಕಳ್ಸಿದ್ರು ಅವರು ಆಗ್ಲಿಲ್ಲ ಎತ್ತಾಕಕ್ಕಾಗಲಿಲ್ಲ ಎತ್ತಾಕಕ್ಕಾಗಲ್ಲ ಅದು ಒಂದು ಸಾವಿರ ನೋಡ್ರ ಇಲ್ಲ ಕಲ್ಗಿಲ್ಲ ಕಲ್ಕೊಡ್ರಿ ಕಲ್ಲು ಯಾವ ಕಲರ್ ಇದೆ ಅಂತ ಇದು ಸ್ಯಾನಿಟರಿ ವಾಟರ್ ಈ ಕಲರ್ ಬರಕ್ಕೆ ಸಾಧ್ಯನೇ ಇಲ್ಲ ಇದು ಸ್ಯಾನಿಟರಿ ವಾಟರ್ ಹಿಂಗಿರಲ್ಲ ಹಾಂ ಕಪ್ಪಗಿದೆ ರೀ ಗ್ರೀನ್ ಜಾಸ್ತಿ ಆಗುತ್ತೆ ವಿಡಿಯೋ ಮಾಡ್ಕೊಳ್ಳ ಕರೆದು ಹೊಡೆದಾಗ ಗೊತ್ತಾಗಿ ಇದನ್ನ ಎಳೆಯಕಂತ ಬಂದ್ರು ಆಗ್ಲಿಲ್ಲ ಹೈರ್ ಮಾಡೋದ ಅಂತ ಬಂದ್ರು ಸರ್ ಬೆಳಗ್ಗೆನೆ ಬಂದ್ಬಿಟ್ಟು ಆಗ್ಲಿಲ್ಲ ಬೆಳಗ್ಗೆ ಮುಚ್ಬಿಟ್ಟು ಹೋಗಿದ್ದಾರೆ ಎಲ್ಲಿದ್ದಾರೆ ನಮ್ಮ ಕಾರ್ಪೊರೇಷನ್ ಆಮೇಲೆ ಆಮೇಲೆ ಸಾಹೇಬರು ಕೇಳ್ತಾರೆ ಅವರೇ ಕೇಳ್ತಾರೆ ಆಮೇಲೆ ಜನಕ್ಕೆ ಪಾಪ ಇಲ್ಲಿ ಅಧಿಕಾರಿಗಳು ಸರ್ ಇಲ್ಲಿ ಹಿಂದೆ ಒಂದು 15-20 ಡೇಸ್ ಬ್ಯಾಕ್ ರಮೇಶ್ ಕಂಪ್ಲೇಂಟ್ ಮಾಡಿದ್ರು ಸರ್ ಇಲ್ಲಿ ಸ್ಮೆಲ್ ಬರ್ತಾ ಇದೆ ಜನಗಳು ಆಗ್ತಿಲ್ಲ ಅಂತ ಅದಕ್ಕೆ ನಾವೇನು ಮಾಡಿದ್ವಿ ಇವಾಗ ಊರಿಗೆಲ್ಲ ಹಿಂಗೆ ಬರ್ಬೇಕಲ್ಲ ಹೌದು ಸರ್ ರೋಡು ಇಲ್ಲ ಊರಿಗಿಂತ ಇದಲ್ಲ ಹೆಲಿಕಾಪ್ಟರ್ ಗೊತ್ತಾ ನೀನು ನೋಡಿ ಏನು ನೋಡಿಲ್ಲ ದಯಮಾಡಿ ಸಾಹೇಬ್ರಿಗೆ ಏನೋ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಿದ್ರೆ ಹೇಳ್ರಿ ಆಯ್ತಾ ಈ ಮನೆಗಳಲ್ಲಿ ಹೆಲಿಕಾಪ್ಟರ್ ಗೊತ್ತಾರೇನ್ರಿ ಆಯ್ತು ಸರ್ ಇವಾಗ ಇದನ್ನ ಲಾಸ್ಟ್ ಟೈಮ್ ಕರೆಸಿದಾಗ ಇದನ್ನ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಗಲೀಜಾಗಿದೆ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ಇದು ಅಂತ ಕರ್ಸಿದ್ರು ಸರ್ ಅದಾದ ಮತ್ತೆ ನಮ್ಮಲ್ಲಿ ಒಬ್ಬರು NGO ಇದ್ದಾರೆ ಸರ್ WWF ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಇದು ಕ್ಲೀನಿಂಗ್ ಮಾಡ್ಸೋದಕ್ಕೆ ಅವ್ರನ್ನ ಕಳಿಸಿದ್ವಿ ಈ ಸಿವೇಜ್ ಅಂತ ಮಿಕ್ಸ್ ಆಗ್ತಿದೆ ಅಂತ ಬಟ್ ಆಕ್ಚುಲಿ ಅವ್ರು ಹೇಳಿದ ರಿಪೋರ್ಟ್ ಹೇಳ್ತಾರೆ ಮತ್ತೆ ನೀವು ನನ್ಗೆ ಗೊತ್ತಿರೋದು ಹೇಳ್ತೀನಿ ಆಯ್ತಾ ಅವ್ರು ಏನಿದೆ ಸರ್ ಆ ಗಿಡಗಳು ಬರುತ್ತಲ್ಲ ಸರ್ ಇದು ನೀರೊಳಗಡೆ ಅದು ಆಕ್ಸಿಜನ್ ಇಲ್ಲದೆ ಕೊಳ್ತೋಗ್ಬಿಟ್ಟು ಹಂಗಾಗಿರೋದು ಅದು ಕೊಳ್ತಿರೋದು ಅದು ಯಾಕಂದ್ರೆ ಸಿವೇಜ್ ವಾಟರ್ ಆಯ್ತಂದ್ರೆ ಅದು ಸಾಲಿಡ್ ಬರುತ್ತೆ ಅದು ಆಮೇಲೆ ನಾವು ನಮ್ಮ JCB ಕಳಿಸಿದ್ವಿ ಸರ್ ಇದನ್ನ ಲಿಫ್ಟ್ ಮಾಡ್ಸಕ್ ಆಗತ್ತಾ ಅಂತ ಇದು ನಿಮ್ಗೆ ಬಕೆಟ್ ಹಾಕಿದ ತಕ್ಷಣ ಅದು ನೀರ್ ತರ ಚೆಲ್ಲೋಗ್ತಾ ಇದೆ ಕಾರಣ ಏನಂತಂದ್ರೆ ಆ ಗಿಡ ಬಂದ್ಬಿಟ್ಟು ಇದು ಅಂತ ಹೇಳ್ಬಿಟ್ಟು ಅವ್ರು ರಿಪೋರ್ಟ್ ಮಾಡಿದ್ರು ಅದಾಗ್ಯೂ ಸಹ ನಾವೇನ್ ಮಾಡಿದ್ವಿ ಸರ್ ಇದು ತೆಪ್ಪದಿಂದ ಕ್ಲೀನ್ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಒಂದು 3-4 ದಿವಸಕ್ಕೆ ಮುಂಚೆಯಿಂದ ಏನಂತ ನಾವೇ ಒಂದು ಇನಿಷಿಯೇಟಿವ್ ತಗೊಂಡು ಕಳಿಸಿದ್ವಿ ಸರ್ ಬಟ್ ಅವ್ರಿಗೆ ಏನಾಗ್ತಿದೆ ಅಂದ್ರೆ ಒಂದು ಸ್ವಲ್ಪ ಇಲ್ಲಿ ಹೋಗೋದಕ್ಕೆ ರಿಸ್ಕ್ ಆಗ್ತಾ ಇದೆ ಅದಕ್ಕೆ ಬೇರೆ ಏನಾದ್ರು ಟೆಕ್ನಾಲಜಿ ಎಷ್ಟು ಆಳ ಇದೆ ಇದು ಸರ್ ಇಲ್ಲೊಂದು ಇದೆ ಸರ್ ಒಂದು 7 ಫೀಟ್ ಇದೆ ಸರ್ 5 to 6 ಫೀಟ್ ಇದು ನೀವು ಹೇಳೋದಲ್ಲ ಗಿಡ ಸತ್ತಿದ್ದಲ್ಲ ಅಷ್ಟೇ ಆ ಗಿಡ ಬಂದ್ರೆ ಮೇಲೆ ಗಿಡ ಇರ್ತವೆ ಒಳಗಡೆ ಬೇರೋಗುತ್ತೆ ಮೇಲೆ ಇರ್ತ ಗಿಡ ಇದು ಯಾವ ಗಿಡ ಇಲ್ಲ ಇದು ಫುಲ್ ಜಾಸ್ತಿ ಗಲೀಜಾಗೋಗಿ ಹಿಂಗಾಗಿರೋದು ಗಿಡ ಅದೇ ಯಾಕೆ ಕೊಳಿತು ಅಂತ ಕೇಳ್ತಾ ಇದ್ರು ಸಾಹೇಬ್ರು ಅದರೊಳಗಡೆ ಆಕ್ಸಿಜನ್ ಕಂಟೆಂಟ್ BOD ಲೆವೆಲ್ ಏನು ಕಮ್ಮಿ ಆಗಿ ಅದು ಕೊಡ್ತೀವಿ ಸರ್ ಇಲ್ಲಿ ಗಿಡಗಳೇ ಇರ್ಲಿಲ್ಲ ಸರ್ ಗಿಡ ನಾನು ನೋಡಿದ್ದೀನಿ ಕೆರೆಗಳು ಸುಮಾರು ನಾನು ನೋಡಿದ್ದೀನಿ ಮಂಗ್ಳೂರ್ಗೆ ಹೋಗಿ ಬಂದಿದ್ದೀನಿ ಮಂಗ್ಳೂರಲ್ಲಿ ಫುಲ್ ಗಿಡ ಬಂದ್ಬಿಟ್ಟವೆ ಕೆಲವಡೆ ಹಿಂಗಂದ್ರೆ ಹಿಂಗೆ ಇರ್ತವೆ ಇದು ಗಿಡ ಅಲ್ಲ ಕೊಳ್ತು ನಾರು ಬಿಟ್ಟಿದೆ ಅಷ್ಟೇ ಸತ್ಯ ಸರ್ ಅದು ಅಲ್ಲೆಲ್ಲ ಗೊತ್ತಾಗತ್ತಲ್ಲ ಆ ಕಡೆಗೆ ಗಿಡ ಇದ್ರೆ ಈ ಹೆಜ್ಜೆ ಇಲ್ಲಿ ಬಂದಿದೆ ಗಿಡ ಎಲ್ಲೂ ಇಲ್ವಲ್ರಿ
ಗಿಡ ಇರ್ಬೇಕಲ್ಲ, ಬದುಕ್ಬೇಕಲ್ಲ ಗಿಡ, ನೀರು ಗಿಡ ಅಲ್ಲ ಇಲ್ಲ ಯಾವುದು ಅಲ್ಲ ಆ ಕೆರೆಯಲ್ಲಿ ನಮ್ಗೆ ಯಾರು ಏನು ಮಾತಾಡ್ಬಿಟ್ರಪ್ಪ. ಸರ್ ಗಿಡ ಬದುಕೋದಕ್ಕೆ ಆ ಕಡೆ ತೋರಿಸ್ತೀವಿ ಸರ್, ಒಂದು ನಿಮಿಷ. ಅಲ್ಲಿ ಮರಗಳೆಲ್ಲ ಸುತ್ತು ಕರ್ಕಲಾಗಿ ಹೋಗಿದ್ದಾವೆ. ಆ ಕಡೆ ಮುಂದೆ ಬನ್ನಿ ಸರ್, ಹಂಗೆ ಮುಂದೆ ಹೋಗೋಣ. ನಿಮ್ಗೆಲ್ಲ ಕೇಳ್ತೀವಿ ಸುಮ್ಮನೆ. ಈ ಸಣ್ಣ ಮಕ್ಕಳು 1 ವರ್ಷ 2 ವರ್ಷ 3 ವರ್ಷ ಮಕ್ಳು ಇರ್ತಾವಲ್ಲ, ಇಲ್ಲ 9 ತಿಂಗಳು ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಲ್ಲ, ಈ ನೀರಲ್ಲಿ ಹೆಂಗ್ ಮಾಡ್ಸೋದು? ಪ್ರಾಬ್ಲಮ್ ಇದೆ. ನೀವು ಏನು ಆಕ್ಷನ್ ತಗೊಂಡು ಕುಡಿಯುವ ಯಾರು ಗ್ರಾಮ ಪಂಚಾಯತಿ ಇಲ್ಲಿ ಅಧ್ಯಕ್ಷರು ಮೆಂಬರ್ ಯಾರು? ಮೆಂಬರ್ ಯಾರು? ಸರ್ ಮಗ ಸತ್ತೇ ಹೋದ ಸರ್, ಕ್ಯಾನ್ಸರ್ ಬಂದು ಕೆರೆ ಬರೋಲ್ಲ ಸತ್ಕೋದ್ರ ಅಂತ ಮೆಂಬರ್ ಯಾರು ಇಲ್ಲಿಗೆ? ಅವ್ರು ಕರಿಯಪ್ಪ, ಅದು ನಮ್ಮ ಬಿಸಿ ಹೇಳಿದಾರೆ. ಅಲ್ಲಿಂದ ಕುಡಿಯೋಕೆ ತರ್ತಾರೆ ದಿನ ಟ್ಯಾಂಕು. ಒಂದು ದಿನ ಬರ್ದಿಲ್ಲ ಅಂದ್ರೆ ಟ್ಯಾಂಕ್ ಬಂದಿಲ್ಲ ಅಂದ್ರೆ ನೀರಿಲ್ಲ ಸರ್, ಇದೇ ಕುಡಿಬೇಕು. ಬೇರೆ ಕಡೆ ತಂದು ಹಾಕಿರ್ತಾರೆ ಅವರು. ಜಕ್ಕಲ್ ಮಡಗುದೇ ತತ್ತಾರೆ ಅಂತ ನಮ್ಮ ಭ್ರಮೆ. ಬೇರೆ ಕಡೆ ಬರುತ್ತೆ, ಬೇರೆ ಕಡೆ ತಂದು ಹಾಕಿದ್ದಾರೆ. ನಾವು ಜಕ್ಕಲ್ ಮಡಗಂತ ನೀರಂತ ತತ್ತಾರೆ. ಆರೋ ಪ್ಲಾಂಟಿಂದ ಗೌರ್ಮೆಂಟ್ ಇದು ಪ್ರೈವೇಟ್ ನಗರಸಭೆ ಅವರು ಇದು ನಮ್ಮ ನಗರಸಭೆ ಅವರು ಸಮಸ್ಯೆ ಪರಿಹಾರ ಅಲ್ಲ ಸರ್. ಇರಪ್ಪ, ಹಿಂದೆ ಈ ತರ ಮಾಡಿದ್ದಾರೆ. ಒಂದು ದಿವಸ ಕಾಲ ಬಿಡೋದು. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ. ಸುಮ್ಮನೆ ಒಂದು ದಿವಸ ಹಂಗೆ ಆಗುತ್ತಾ? ವರ್ಷಾನ್ಗಟ್ಲಿ 20-30 ವರ್ಷ ಆಗಿರ್ತಾರೆ. ನೀವು ನಗರಸಭೆ ನೀರು ಹೊಡಿತಾರಲ್ಲ, ಪ್ರೈವೇಟ್ ಅವರ ನೀವು ಗೌರ್ಮೆಂಟ್ ಮಾಡಿದಾರ ಸರ್? ನಮ್ಮ ಗಾಡಿಯಿಂದನೇ ಮಾಡ್ತಾ ಇದ್ದೀವಿ ಸರ್. ನಿಮ್ಮವ್ರಿಗೆ ಸ್ಟ್ರಿಕ್ಟ್ ಆಗಿ ಬೇರೆ ಕಡೆ ಎಲ್ಲ ಹೆಚ್ಕೊಂಡ್ ಬಂದ್ರೆ ಅವ್ರು ಯಾರೋ ಹೇಳಿದ್ರೆ ಫೋಟೋ ಗಿಟ್ ಹೊಡೆದ್ರೆ ಅವ್ರ ಮನೆಗೆ ಹೋಗ್ಬೇಕು. ಎಷ್ಟು ವೆಹಿಕಲ್ ಬಿಟ್ಟಿದ್ದೀರಾ ಸರ್? 2 ವೆಹಿಕಲ್ ಬಿಟ್ಟಿದ್ದೀವಿ ಸರ್. 2 ವೆಹಿಕಲ್ ಹೆಂಗಾಗುತ್ತಾರೆ? ಈ ಒಂದೂರಿಗೆ ಇನ್ನೊಂದು ಅಲ್ಲೊಂದೂರು ಇದೆ ಸರ್. ಅದು ಹಿಂದೆ ಡೈರೆಕ್ಷನ್ಸ್ ಕೊಟ್ಟಿರೋ ಪ್ರಕಾರ ಹತ್ರ ಬಿಡ್ತಾ ಇದ್ದೀವಿ. ಅಲ್ಲಪ್ಪ, ಒಂದೂರಿಗೆ ಇಲ್ಲಿ ಎಷ್ಟು ಮನೆ ಇದೆ? 220 ಮನೆ ಇದೆ ಸರ್. 220 ಅಲ್ಲ ಅದು ಆನ್ ರೆಕಾರ್ಡ್ ಎಷ್ಟು ವೆಹಿಕಲ್ ಬಿಟ್ಟಿದ್ದೀರಿ? ಆನ್ ರೆಕಾರ್ಡ್ ಎಷ್ಟು ಮನೆ ಇದೆ? ಎಲ್ಲ ಭಾಷೆ ಬಿಟ್ಟಿದ್ದಾರೆ. ಅಲ್ಲಿ ಬೇರೆ ಆಮೇಲೆ ನಾವು ನಗರಸಭೆಯಿಂದ 2 ವೆಹಿಕಲ್ ಬಿಟ್ಟಿದ್ದೀವಿ. ಈ ಊರಿಗೆ ಮಾತ್ರ 2 ವೆಹಿಕಲ್ ಸರ್. ಭಾಷೆ ನಮ್ಮಿಂದ 2 ವೆಹಿಕಲ್ ಕೊಟ್ಟಿದ್ದೀವಿ ಸರ್. ಭಾಷೆ ಡೆಲ್ಲಿಂದನೂ ವೆಹಿಕಲ್ ಬಿಟ್ಟಿದ್ದಾರೆ ಸರ್. ಪಟ್ಟಣ ಪಂಚಾಯತ್ ಅವರು ಕೊಡ್ತಾರೆ ಸರ್. ನೀವು ಎಷ್ಟು ಬಿಟ್ಟಿದ್ದೀರಾ? ಎಷ್ಟು ವೆಹಿಕಲ್ ಎಷ್ಟಿದೆ? ವೆಹಿಕಲ್ ಒಂದೇ ಸರ್, ಒಂದರಲ್ಲೇ ಬೆಳಗಿನ ಸರ್. ಇದೊಂದೂರ್ಗಲ್ಲ, ಸುತ್ತೋಳಿಗೆ ವೀರಾಪುರ ಒಂದ್ ನಿಮಿಷ ಸ್ವಲ್ಪ ಈ ಊರವ್ರು ಯಜಮಾನ್ರೆ, ಈ ಊರವ್ರು ನೀವು? ಹೌದು ಸರ್. ಲೋಡೆಲ್ಲ ಬರ್ತಾವಲ್ಲ, ಅವ್ರೇನೋ ದುಡ್ಡು ಡಿಮ್ಯಾಂಡ್ ಮಾಡ್ತಾರ? ದುಡ್ಡೇನಿಲ್ಲ, ಯಾರು ಡಿಮ್ಯಾಂಡ್ ಮಾಡಲ್ಲ, ಬಂದು ಮನೆ ಮನೆ ಬಿಟ್ಟು ಹೋಗ್ತಾರೆ ಸರ್. ಇಲ್ಲ ಅಲ್ಲಿ ಬಂದು ನಿಲ್ಸ್ಬಿಡ್ತಾರೆ ಗಾಡಿ. ಅಲ್ಲಿ ಟ್ಯಾಂಕ್ ತುಂಬಿಸ್ಬಿಡ್ತಾರೆ. ಅಲ್ಲೋಗಿ ತಗೊಂಡು ಅಲ್ಲೋಗಿ ನಾವು ಆರೋ ಇದನ್ನ ನೀರನ್ನ ಕುಡಿಯಕ್ ಮಾತ್ರ ಇಲ್ಲಿ ಕುಡಿಯಕ್ ಮಾತ್ರ ನೀರು ಸಪ್ಲೈ ಮಾಡೋದು ಅಷ್ಟೇ ಸರ್. ಕುಡಿಯಕ್ ಮಾತ್ರ. ಮಿಕ್ಕಿದ್ದೆಲ್ಲ ದನ ಕರ ಇದು ಮಾಡಲ್ಲ ಇದೆ. ದನ ಕರುಗಿದೆ, ಕೆರೆ ನೀರೇ. ನಾವು ಸ್ನಾನ ಮಾಡಕ್ಕೂ ಅದೇ. ಅಮ್ಮ ಅದನ್ನ ಚೆಕ್ ಮಾಡಿಕೊಡು. ಬೋರ್ವೆಲ್ ಬರೋದಿದೆ ಸಾಹೇಬ್ರೆ. ಅದಕ್ಕೆ ಬೋರ್ವೆಲ್ ಹಾಕಿದ್ರಲ್ಲ, ನೀನು ಚೆಕ್ ಮಾಡಿದ್ಯಾ? ಚೆಕ್ ಮಾಡಿದರೆ ನಾಟ್ ಪೋರ್ಟಬಲ್ ಫಾರ್ ಡ್ರಿಂಕಿಂಗ್ ಅಂತ ಕೊಟ್ಟಿದ್ದಾರೆ ಸರ್, ರಿಪೋರ್ಟ್ ಇದೆ ಸರ್. ಸಪೋಸ್ ನಾಟ್ ಪೋರ್ಟಬಲ್ ಫಾರ್ ಡ್ರಿಂಕಿಂಗ್ ಅಂತ ಬಂದ್ರೆ 1 ವರ್ಷ 2 ವರ್ಷ ಮಕ್ಕಳು ಸ್ನಾನ ಮಾಡಕ್ಕಾಗತ್ತಾ? ಅವು ಕುಡಿತಾವಲ್ಲ, ಸ್ನಾನ ಮಾಡ್ಬೇಕಾದ್ರೆ. ನೀವೇನು ದೊಡ್ಡವರು ಕುಡಿಯಲ್ಲ, ಆ ಸಣ್ಣ ಮಕ್ಳು ಹಿಂಗೆ ಆದ ತಕ್ಷಣ ಮಾಡ್ತವೆ, ಕುಡಿತಾವಲ್ಲ, ಅವೇನಾಗಬೇಕು ಸಾಹೇಬ್ರೆ? ಅದಕ್ಕೆ ಪರ್ಯಾಯವಾಗಿ ದೊಡ್ಡತುಮಕೂರು ಪಂಚಾಯತ್ ಒಂದ್ ಕಡೆ, ದೊಡ್ಡತುಮಕೂರು ಪಂಚಾಯತ್ ನಮ್ಮ ಪಂಚಾಯತಿಗೆ ಮಲ್ಗೆ ಹತ್ರ ಜಾಗ ಮಾಡಿ ಬೋರ್ವೆಲ್ ಎಲ್ಲ ಮಾಡಕ್ಕೆ, ಟ್ಯಾಂಕ್ ಮಾಡಕ್ಕೆಲ್ಲ ಪ್ರಪೋಸಲ್ ಆಗಿತ್ತು. ಎನ್ವೈರ್ಮೆಂಟ್ ಆಫೀಸರ್ ನೋಡ್ರಿ, ನೀವು ನಮ್ಮ DC CO ಎಲ್ಲೇ ಇದ್ದಾರೆ, EO ಎಲ್ಲೇ ಇದ್ದಾರೆ. ನೀವೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ, ಎಲ್ಲ ಕ್ಲೀನ್ ಆಗಿಬಿಡ್ಬೇಕು. ಇವು ನೀವೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ, ಎಲ್ಲ ಕ್ಲೀನ್ ಆಗದೆ ಇದ್ದರೆ ನಿಮ್ಮನ್ನು ನಾನು ಜೈಲು ಕಳಿಸ್ತೀನಿ. ಅಷ್ಟೇ ಮಾಡೋದು ನಾನು. ಅಲ್ಲ, ಕಸ ಯಾಕೆ ನಿಂತಿದೆ ಅದು ಹೇಳಲೇ ಇಲ್ಲ ನಾವು. ಈಗ ಕಸ ಎಲ್ಲಿ ನಿಂತ್ಕೊತಾರೆ? ರೀಸನ್ ಏನು ಅಣ್ಣ? ಅಲ್ಲಿ ನೋಡ್ಬೇಕು ಸರ್. ಅಲ್ಲಿ ನೋಡ್ಬೇಕು ಮರಗಳು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೊರಗಡೆ ಕಸ ಇತ್ತು ಸರ್, ಆ ಕಸ ಎಲ್ಲ ಕ್ಲೀನ್ ಆಗ್ಬೋದು. ಅವ್ರು ಮಾಡಿದ್ದಾರೆ ಸರ್.
ಒಂದು ತಿಂಗಳಿಗೆ ಸರ್ 2 ಕೋಟಿ ರೂಪಾಯಿ ಫಿಲ್ಟರ್ ಬರ್ತಾ ಇದೆ. ಇಷ್ಟಿಗೆ ಈ ಟ್ಯಾಂಕ್ ಏನಿದೆ ಸರ್ ಈಗ ತೆಗ್ಸಿ ಇದು ನಮ್ಮ ಮೊದಲೇ ಹೆಂಗಿತ್ತು ಹಂಗೆ ಮಾಡಬೇಕು ಅಂದರೆ ಸರ್ ಒಂದು ತಿಂಗಳು ಒಂದು ಕೆಲಸ ಮಾಡಿದ್ರೆ ಸರ್ 2 ಕೋಟಿ ರೂಪಾಯಿ ಖರ್ಚಾಗುತ್ತೆ ಸರ್ ಕೆಮಿಕಲ್ಸ್ಗೆ ಸರ್. ಅದು ವಿತ್ ಅವನು ನಾವು ಆಲ್ಮೋಸ್ಟ್ ಒಂದು 15 ಡೇಸ್ ಮಾಡಿ ಸರ್ ಒಂದು ನಮ್ಗೆ ಮಾಡಿಸಿ ತೋರಿಸಿದ್ದೀನಿ ಸರ್. ಬಟ್ ಅದು ಮೋಸ್ಟ್ ಎಕ್ಸ್ಪೆಂಡಿಚರ್ ಆಗಿದೆ ಸರ್. ನಮಗೇನು STP ಕೊಟ್ಟರೆ ಸರ್ ಒಂದು ಅರ್ಧ ಪ್ರಾಬ್ಲಮ್ 57 ಕೋಟಿ ಬರಬೇಕು. ಹೌದು, ಅದು ಅಷ್ಟಾರು ಕೊಟ್ಟು ಎಲ್ಲ ಹಳ್ಳಿಗೆ ನೀರು ಕುಡಿಯೋಕೆ ಬರುತ್ತೆ. ಮತ್ತೆ Affluents will be stopped, sir. Disposing. ಗಲೀಜೆಲ್ಲ ಸ್ಟಾಪ್ ಮಾಡಬೇಕು. ಕಾರ್ಪೊರೇಷನ್ ಅವರೆಲ್ಲ ಕೆಮಿಕಲ್ ಹಾಕಿ ಮಾಡಿದ್ರೆ ಈ ಕೆರೆ ಗಲೀಜ್ ನೀರು. ನೀವೆಲ್ಲಿಂದ ಬಂದಿದ್ದೀರಿ? ನಮ್ಮ ಸೀನಿಯರ್ ಎನ್ವೈರನ್ಮೆಂಟ್ ಆಫೀಸರ್, ಸೀನಿಯರ್ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇವಾಗ ಈ ಕೆರೆಗೆ ನಮ್ಮ ಹೆಸರೇನು? ಕಾರ್ಪೊರೇಷನ್ ನೀರು ಬರದೆ ಇರೋಕ್ಕೆ ಏನು ಮಾಡಿದಿರಿ? ಆ ಗಲೀಜ್ ನೀರು ದೊಡ್ಡಬಳ್ಳಾಪುರದ ಗಲೀಜ್ ಸೌಂಡ್ ಎಲ್ಲ ಇಲ್ಲಿ ಕೆರೆಗೆ ಬರೋಂಗಿಲ್ಲ, ಏನು ಮಾಡಿದಿರಿ? ಸರ್ ಅದೇ ಕಾರಣಕ್ಕೆ ಡೈರೆಕ್ಷನ್ಸ್ ಕೊಟ್ಟು NGT ಮುಂದೆನೂ ಇದು ಕೇಸ್ ಇದೆ ಸರ್. ಈ ಕೇಸ್ ಮುಂದೆ NGT ಅವರು ಆನ್ ರೆಗ್ಯುಲರ್ ಬೇಸಿಸ್ ಮಾನಿಟರ್ ಮಾಡ್ತಾ ಇದ್ದಾರೆ. ಆ ಸಂಬಂಧ ಅವ್ರು ಯಾವತ್ತ ನೋಡಿದಾರೆ ಇದು? ಅವ್ರು ಮಾನಿಟರ್ ಮಾಡೋದ್ NGT ಕೇಸ್ ಇರ್ಲಿ, ನೀವು ಮಾಡಿರೋದು ಹೇಳ್ತೀನಿ ಸರ್. ಆ ಸಂಬಂಧ ಇಲ್ಲಿದೆ ನೋಡಿ ಸರ್, ಇದು ಕೆರೆ ಸರ್. ಹಿಂದೆ ಕೆರೆ ಜಾಗದಲ್ಲೇ ಈಗ ಇದು ಏನು ಲಗೂನ್ ಸಿಸ್ಟಮ್ ಅಂತ ಮಾಡಿದ್ದಾರೆ ಸರ್. ಇದು ಓಲ್ಡ್ ಟೆಕ್ನಾಲಜಿ ಸರ್, ಬ್ರಿಟಿಷ್ ಅವ್ರ ಕಾಲದಲ್ಲಿ ಮಾಡ್ತಾ ಇದ್ದದ್ದು ನಗರ ಭಾಗದಿಂದ ಬರೋ ನೀರನ್ನ ಟ್ರೀಟ್ ಮಾಡಲಿಕ್ಕೆ ಸರ್. ಇದು ಕೆರೆ ಭಾಗದಲ್ಲೇ ಮಾಡಿದ್ದಾರೆ ಅಂತ ಹೇಳಿ ಈ NGTಗೆ ಕೇಸು ಈ ಭಾಗದವರೇ ಕೊಟ್ಟ ನಂತರ ಅದು ಸ್ಥಳ ಪರಿವೀಕ್ಷಣೆ ಮಾಡಿ ಕೆರೆಯಿಂದ ಮಾಡಿದ್ದಾರೆ. ಬಿಡ್ರಿ, ಹಳೇದು ಗೊತ್ತಾಯ್ತು. ಕೊಟ್ಟಿದ್ದಾರೆ ಮೇಲೆ ಇದು ನೀವು ಹೇಳಿದ ತಕ್ಷಣ ಗೊತ್ತಾಗುತ್ತೆ. ಮಂಡ್ಯದಲ್ಲಿ ಕೆರೆಯಲ್ಲೇ ಮಾಡಿದ್ದಾರೆ. ಯಾವ ಊರದು? ಅಲ್ಲ ಮಂಡ್ಯದಲ್ಲಿ ಗುತ್ತಲ ಕೆರೆ ಅಲ್ಲೇ ಕೆರೆ ಪಕ್ಕದಲ್ಲೇ ಜೋರಾಗಿ ಮಳೆ ಬಂದ ಮುಚ್ಕೊಂಡು ಹೋಗ್ಬಿಡುತ್ತೆ. ಏನ್ STP ಆಗುತ್ತೆ ಸರ್? ಈಗ ಅರ್ಬನ್ ಬೇಡ ಸರ್, ಏನ್ ಮಾಡ್ತೀರಾ ಅಷ್ಟೇ ಹೇಳಿ. ಅರ್ಬನ್ ಲೋಕಲ್ ಬಾಡಿಯಿಂದ ಇಮಿಡಿಯೇಟ್ ಆಗಿ STP ಟೆಂಡರ್ ಫ್ಲೋಟ್ ಆಗಿದೆ. SBR ಮೆಥಡ್ STP ಮಾಡ್ಬೇಕು ಸರ್ ಅವರು. ಈಗ ಆಲ್ರೆಡಿ ಇರೋದು ಇದು ಕನ್ಸ್ಟ್ರಕ್ಟೆಡ್ ಲಗೂನ್ ಏನ್ ಮಾಡ್ಕೊಂಡಿದ್ದಾರೆ ಇವರು, ಲಗೂನ್ ಸಿಸ್ಟಮ್ ಅಲ್ಲಿ 12 MLDS ಬಿಡ್ರಿ. ಕೆಮಿಕಲ್ಸ್ ಹೇಳ್ರಿ ಸಾಹೇಬ್ರಿಗೆ. ಈ ಭಾಗದಲ್ಲಿ ಕಾಟೇಜ್ ಇಂಡಸ್ಟ್ರಿಗಳು ಒಂದು 40 ಇಂಡಸ್ಟ್ರಿಗಳು ನಡೀತಾ ಇತ್ತು ಸರ್. ಅಲ್ಲ ಸರ್, ಬಣ್ಣ ಹಾಕೋ ಕಾರ್ಯಕ್ರಮ ಇಲ್ಲಿ ನೇಯ್ಗೆ ಸರ್ ಇದು. ಆ ಸಂಬಂಧ ಒಂದು ನಿಮಿಷ ಇರಪ್ಪ ಸರ್. ಈಗ ಇವ್ರು ಏನ್ ಹೇಳ್ತಾರೆ ಸರ್, ನಮ್ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿ ಅದಷ್ಟು ಆಗಲ್ಲ. ಅದಕ್ಕೆ ಸರ್ ಇದು ನಾವು ಟೆಂಪರರಿ ಮೆಥಡ್ ನಾವು ಮಾಡ್ಕೊಂಡು ಸರ್ ನಮ್ಮ ಇದರಿಂದ ವೆಹಿಕಲ್ ಇಂದನೇ ಅವರು ಪಾಪ ಹಣ ತುಂಬ್ತಾರೆ ಸರ್. ಯಾರ್ಯಾರು ಮಾಡಿದ್ರೆ ಅವ್ರು ಈಗ ನಮ್ದು ಸೆಂಟ್ರಲ್ STP ಇತ್ತು ಸರ್, ಅಲ್ಲಿಗೆ ಹೋಗ್ತಿದೆ ಸರ್. ಅದು ಬಂದಾಗಿದೆ ಸರ್. ಇವ್ರು ಹೇಳ್ತಾ ಇರೋಂಗೆ ಸರ್ ನಮ್ದು STPಗಳಿಗೂ ನಾವು ಮಾಡ್ಕೋತೀವಿ ಸರ್. ಈಗ ತಾವು ಒಂದು ಲೆಟರ್ ಕೊಟ್ರೆ ಅಟ್ಲೀಸ್ಟ್ ಅದ್ರ ಮೇಲೆ ಕೂಡ ಬರೋದು ನಮ್ಗೆ ಇದೆಲ್ಲ ಆಗಿದೆ ಸರ್. ನಾನು 2 ಕಡೆಯಿಂದ ರಿಪೋರ್ಟ್ ತಗೊಂಡಿದ್ದೀನಿ ಸರ್. ಮೇಜರ್ ಪೊಲ್ಯೂಟೆಂಟ್ ಆರ್ ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಅವರು ಸ್ಟಾಪ್ ಮಾಡ್ಕೊಂಡ್ರೆ ಸರ್ ಇದೇನು ಇಟ್ಸ್ ನಾಟ್ ಸತ್ಯ ಸರ್. ಈಗ ಸರ್ ನಾನು ಇವ್ರು ಹೇಳ್ದಂಗೆ ಇಬ್ರು ಎನ್ವೈರನ್ಮೆಂಟ್ ಆಫೀಸರ್ ತಾನೆ, ಎಷ್ಟು ಇಂಡಸ್ಟ್ರೀಸ್ ಇದೆ ಅಲ್ಲಿ ಟೋಟಲ್ ಮಾಹಿತಿ ಕೊಡ್ತೀನಿ. ಎಷ್ಟು ಹೇಳಿದ್ರಲ್ಲ ಮಾಹಿತಿ ಏನ್ ಕೊಡ್ತೀರಾ ನೀವು? ಎಲ್ಲ ಗೊತ್ತಿರ್ಬೇಕಲ್ಲ. ಎಲ್ಲ ಮಾಹಿತಿ 203 ಹೇಳಿದ್ರಲ್ಲ, ಹೇಳಿ. ನೆಕ್ಸ್ಟ್ 203 ಇದೆ ಸರ್. ನೆಕ್ಸ್ಟ್ ಹೇಳ್ತಾ ಇರ್ಬೇಕು, ಪಾಯಿಂಟ್ಸ್ ಹೋಗ್ಬೇಕು. ಇಂಡಸ್ಟ್ರೀಸ್ ಇದ್ರೆ ನೀವೆಷ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ರಿಪೋರ್ಟ್ ನಿಮ್ಮ ಹತ್ರ ಇದೆ? ಇನ್ನೂ ಇಂಡಸ್ಟ್ರಿ ಇದೆ ಸರ್. ರಿಪೋರ್ಟ್ ಇದೆ. ಯಾವ್ದು ಇವಾಗ ಬಿಡ್ತಾ ಇಲ್ಲ ಸರ್. ಮೊದಲು ಬಿಟ್ಟಿರ್ಬೋದು ಸರ್, ಇವಾಗ ಬಿಟ್ಟಿಲ್ಲ ಸರ್. ಇವಾಗ ಲಾಸ್ಟ್ 3 months ಇಂದ ಯಾವ್ದನ್ನು ಒಂದೇ ಇಂಡಸ್ಟ್ರಿ ಅಪ್ಲೇಟ್ ಬರ್ತಾ ಇಲ್ವಾ ಈಗ? ಆರ್ ಯು ಶೂರ್? ಫೀಲ್ಡ್ ಆಫೀಸರ್ ಇವರು ಸರ್. ಮಳೆ ನೀರಿಗೆ ವೇಟ್ ಮಾಡ್ತೀವಿ ಸರ್. ಹೋಗೋಣ. ಒಂದ್ ನಿಮಿಷ ಇರ್ರಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲಪ್ಪ, ನಾನು ಕೇಳ್ಕೊಂಡು ಹೋಗ್ಬೇಕು, ನೀವು ಅಡ್ಡ ಹಾಕ್ತೀರಾ? ಕೆಲಸ ಆಗ್ತಾ ಇಲ್ಲ. ಯಾರು ಅಡ್ಡ ಟೋಟಲ್ ಎಷ್ಟು ಇಂಡಸ್ಟ್ರೀಸ್? 200 ಇಂಡಸ್ಟ್ರೀಸ್ ಅಲ್ಲಿ ನೀವೆಲ್ಲ ಇನ್ಸ್ಪೆಕ್ಷನ್ ಮಾಡಿದೀರಾ ಸರ್? ಎಲ್ಲ ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ಎವ್ರಿ 3 months ಒಂದ್ಸತಿ ನೋ ರೆಡ್ ಕ್ಯಾಟಗರಿ ರೀ. ಐ ಆಮ್ ಆಸ್ಕಿಂಗ್ ಆಲ್ ಇಂಡಸ್ಟ್ರೀಸ್. ಆಸ್ ಪರ್ ಶೆಡ್ಯೂಲ್ ಮಾಡ್ತೀವಿ ಸರ್. ಅಂದ್ರೆ ಗ್ರೀನ್ ನಾನ್ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಇರುತ್ತೆ ಸರ್, ಅದನ್ನ ವರ್ಷಕ್ಕೆ ಒಂದ್ಸತಿ ಮಾಡ್ತೀವಿ ಸರ್. ಸೊ ಆರೆಂಜ್ ಕ್ಯಾಟಗರಿ ಇಂಡಸ್ಟ್ರೀಸ್ ಅಂತ ಬರುತ್ತೆ ಸರ್. ಇವಾಗ ನೀವು 200 ಇಂಡಸ್ಟ್ರಿಯಲ್ಲಿ
ಯಾವತ್ತು ಹೋಗಿದ್ದೀರಿ ಎಲ್ಲ ರಿಪೋರ್ಟ್ ಕೊಡಿ ನಾನು ರಿಪೋರ್ಟ್ ಕೊಡ್ತೀನಿ. ಇನ್ನೂರು ಇಂಡಸ್ಟ್ರಿಯಲ್ಲೂ ಏನೇನಾಗಿದೆ ರಿಪೋರ್ಟ್ ಕೊಡಿ. ನಾನು ನಮ್ಮ ಟೆಕ್ನಿಕಲ್ ಟೀಮ್ ಇದೆ, ನಾನು ಕಳಿಸ್ತೀನಿ. ನೀವು ಎಷ್ಟು ಮಾಡಿದ್ರೆ ಇಲ್ವಾ ಅಂತ ಗೊತ್ತಾಗುತ್ತೆ ನನಗೆ. ಆಯ್ತು ಸರ್. ಈಗ ನಿಮ್ಮ ಪ್ರಕಾರ ಯಾವ ಇಂಡಸ್ಟ್ರಿಯಿಂದನೂ ಎಫ್ಲುಯೆಂಟ್ ಈಚೆ ಬರ್ತಾ ಇಲ್ಲ, ಡಿಸ್ಚಾರ್ಜ್ ಆಗ್ತಾ ಇಲ್ಲ ಸರ್. ಇವಾಗ ಇಲ್ಲಿ ರಿವರ್ಗೆ ಇದಕ್ಕೆ ಕೆರೆಗೆ ಅಟ್ ಪ್ರೆಸೆಂಟ್ ಬರ್ತಾ ಇಲ್ಲ ಸರ್. ಶೂರ ನೀವು 100%. ಅದು ಡೈರೆಕ್ಟ್ ಆಗ್ಬಿಡ್ತಾರೆ. ಪ್ಲಾಂಟ್ಸ್ ಎಲ್ಲ ಸತ್ತೋಗಿದೆಯಲ್ರಿ, ನಗರಸಭೆ ಗಲೀಜಿದ್ರೆ ಇನ್ನು ಗಿಡ ಚೆನ್ನಾಗಿ ಬೆಳೆಯುತ್ತೆ. ಗುಡ್ ಮ್ಯಾನ್ಯೂರ್ ಇಲ್ಲ ಸರ್. ಸರ್ ಅದರಲ್ಲಿ ನೈಟ್ರಿಫಿಕೇಶನ್ ಅಂತ ಅಲ್ಲಿ ಡಿ ಸಿ ಸಾಹೇಬ್ರು ಇದ್ದಾರೆ, ಮಾತಾಡ್ತಾರೆ, ಹೇಳ್ತಾರೆ. ನಮ್ಮ ನಾಗರಿಕರಲ್ಲಿ ಆ ಗಿಡಗಳು ಇದಾವೆ. ಕಾರಣ ಏನಂದ್ರೆ ಮಾಡ್ತಾ ಇದ್ರೆ ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ, ರಂಗರಾಜು ಅಂತ. ಏನ್ ಪ್ರಾಬ್ಲಮ್ ನೀವು ಹೇಳಿ ನನಗೆ. ಸರ್ ಈ ಊರಿಗೆಲ್ಲ ನೀವು ಒಬ್ಬರೇ ಯಜಮಾನ್ರು? ಇಲ್ಲ ಸರ್, ನಮ್ಮ ಕೆರೆ ಚಿಕ್ಕಮಗಳೂರು ಕೆರೆ ಇದು, ದೊಡ್ಡಬಳ್ಳಾಪುರದ್ದು UGDದು ತಂದು ಕೆರೆ ಭಾಷೆಹಳ್ಳಿ ಕೈಗಾರಿಕೆದು ಬಹಳಷ್ಟು ಕೆಮಿಕಲ್ಸ್ ಬರ್ತದೆ. ದೊಡ್ಡಬಳ್ಳಾಪುರ ಇದು ಬರ್ತದೆ, ಟ್ರೀಟ್ಮೆಂಟ್ ಆಗಲ್ಲ. ಸ್ವಲ್ಪ ಮಳೆ ಬಂದ್ರೆ, ಜಾಸ್ತಿ ಮಳೆ ಬರಲ್ಲ, ಸ್ವಲ್ಪ ಮಳೆ ಬಂತು ಅಂದ್ರೆ ನೀಟಾಗಿ ನಮ್ಮ ಕೆರೆ ತುಂಬ್ಕೊಂತದೆ. ವರ್ಷದಲ್ಲಿ 365 ದಿವಸದಲ್ಲಿ 300 ದಿವಸ ತಾವು ಹೋಗಿರಲ್ಲ ದೊಡ್ಡ ತುಮಕೂರು ಕೆರೆಗೆ ಇದು ಕಂಟಿನ್ಯೂಸ್ ಹರಿತದೆ, ಸ್ಟಾಪೇ ಇಲ್ಲ. ಅದಾದ್ಮೇಲೆ ಈಗ ಹೆಸರುಗಡದ ಕೆರೆಗೆ ಅಲ್ಲೇ ನಮ್ಮದು ರೀಚ್ ಆಗ್ಬಿಟ್ಟಿದೆ ಸರ್. ಇದು ಲಾಸ್ಟ್ ಮಳೆಗಾಲದಲ್ಲಿ ಹೆಸರುಗಡದ ಕೆರೆಗೆ ಸಮೇತ ಹೋಗ್ಬಿಟ್ಟಿದೆ. ಇದು ಕೂಡಲ ಸಂಗಮಕ್ಕೆ ನಂದಿ ಬೆಟ್ಟದಲ್ಲಿ ಅರ್ಕಾವತಿ ಉಗಮ ಸ್ಥಾನ. ಇದು ಇಂಟರ್ನಲ್ ಹೇಳ್ತಾರೆ ಸರ್, ಅದಕ್ಕೆ ಏನ್ ಹೇಳ್ತಾರೆ, ಅಂತರ್ಜಲ ಒಳಗಡೆ ಅದು ವೆಲ್ಕಮ್ ಸರ್, ಅಂತರ್ಗಾಮಿ. ಅದು ಭಾಷೆಹಳ್ಳಿದು ಮೇಜರ್ ಆಗಿ ಎಲ್ಲಾ ಫ್ಯಾಕ್ಟ್ರಿ ಸಾಹೇಬ್ ಹೇಳ್ತಿದ್ರಲ್ಲ, ಎಲ್ಲಾ ಫ್ಯಾಕ್ಟ್ರಿ ಸ್ಟಾಪ್ ಆಗಿದೆ ಅಂತ. ದೇವರಾಣೆಗೂ 90% ಫ್ಯಾಕ್ಟ್ರಿ ಯಾವುದು ಸ್ಟಾಪ್ ಆಗಿಲ್ಲ. 200 ಫ್ಯಾಕ್ಟ್ರಿಗಳಿದೆ, 200 ಫ್ಯಾಕ್ಟ್ರೀಸ್, ಅದು ಎಫ್ಲುಯೆಂಟ್ಸ್ ಬರ್ತಾయి. ಹೌದು ಸರ್. ಆಮೇಲೆ ಇದಕ್ಕೆ ಪ್ಯಾರಲ್ ಆಗಿ ಹಿಂದೆ ಒಂದು ಸಾರಿ ಎಲ್ಲ ಸ್ಟ್ರೈಕ್ಗಳೆಲ್ಲ ಅದು. ಅವಾಗ DC ಸಾಹೇಬರು ನಮ್ಮ ಮಜರಾವಸಳ್ಳಿ ಪಂಚಾಯತಿಗೆ ಎಳಮಲ್ಗೆ ಥರ ಜಾಗ ಮಾಡಿ ಬೋರ್ವೆಲ್ ಹಾಕ್ಸಿ ಕಳಿಸೋದು. ದೊಡ್ಡ ತುಮಕೂರು ಪಂಚಾಯತಿ ಎಂಟೈರ್ ಪಂಚಾಯತಿಗೆ ಪೈಪ್ಲೈನು ಓವರ್ ಹೆಡ್ ಟ್ಯಾಂಕ್ ಮಾಡಬೇಕು ಅಂತೇಳಿ ಕಾಡ್ನೂರು ಹತ್ರ ಎಲ್ಲ ಇನ್ಸ್ಪೆಕ್ಷನ್ ಆಯಿತು. ನಾವೆಲ್ಲ ಹೋದ್ವಿ, ನಮ್ಮ ಪಂಚಾಯತಿಯವ್ರು ಬಂದು, ಆ ಪಂಚಾಯತಿಯವರೆಲ್ಲ ಬಂದರು. ಆದಮೇಲೆ ಅದು ಅಷ್ಟಕ್ಕೆ ಪೆಂಡಿಂಗ್ ಆಯಿತು. ಇದು ಮೂರು ಸಾರಿ ಟ್ರೀಟ್ಮೆಂಟ್ ಮಾಡಿದ್ರೆ. ಇವರು ಯಾರು ರೆಪ್ರೆಸೆಂಟೇಟಿವ್ಸ್ ಬಂದಿಲ್ವ ಇಲ್ಲಿ? ನಿಮ್ಮ MLA ಜನಪ್ರತಿನಿಧಿಗಳು ಯಾರು ಇಂಟಿಮೇಟ್ ಮಾಡಿಲ್ಲ? ಅಲ್ಲ, ನೀವು ಬಂದಿಲ್ಲ ಸೆಷನ್ ಅಲ್ಲೆಲ್ಲ ರೈಸ್ ಮಾಡ್ಯವ್ರೆ. ಏನ್ ಮಾಡಿದ್ರು ಅದನ್ನ ಓಪನ್ ಹೇಳ್ಬೇಕಂದ್ರೆ ಅವ್ರು ಬೇರೆ ಪಾರ್ಟಿ, ರೂಲಿಂಗ್ ಬೇರೆ ಇದೆ. ನಿಮ್ಮ ಹತ್ರ ಮುಚ್ಚುಮರೆ ಇಡಂಗಿಲ್ಲ. ಯಾವ್ದು ಹೇಳಿದ್ರು ಕೆಲಸ ಆದಿಲ್ಲ. ನಮಗೆ ದಯಮಾಡಿ ತಾವು ಬಂದಿದ್ದೀರಾ ದೇವ್ರು ಬಂದಂಗೆ. ಮುಂದಿನ ಪೀಳಿಗೆ, ನಮ್ಮ ಸುತ್ತಮುತ್ತ 2 ಪಂಚಾಯತಿಗೆ ಮುಂದಿನ ಪೀಳಿಗೆಗೆ ಇವತ್ತು ತಾವು ಒಂದು ನಿಮಿಷ, ಇದು ಇವಾಗ ಸ್ಟಾಪ್ ಆಗೋಲ್ಲ. ಅಲ್ಲಿ ಒಂದು ನಿಮಿಷ. ಇನ್ನು 3 ತಿಂಗಳು 6 ತಿಂಗಳ ಒಳಗಡೆ ಸ್ಟಾಪ್ ಆದ್ರೂ ಕನಿಷ್ಠ ಇನ್ನು 10 ವರ್ಷ ಆದ್ಮೇಲೆ ಒಳಗಡೆ ಏನು ಹೋಗಿದೆ ಆ ಬೋರ್ವೆಲ್ ನೀರೆಲ್ಲ ಖಾಲಿ ಆಗ್ಬೇಕಾದ್ರೆ ಕನಿಷ್ಠ 10 ರಿಂದ 15 ವರ್ಷ ಬೇಕೇ ಬೇಕು. ಆಮೇಲೆ ಬಹಳ ಜನಕ್ಕೆ ಏನಾಗಿದೆ, ನಮ್ಮ ನಾಳಂತ ಜನ ಅಧಿಕಾರಿಗಳಿಗೆ ಇಲ್ಲಿ ಅಂತ ನಾವು ಇದೇ ನೀರಲ್ಲಿ ಬೆಳೆ ಬೆಳಿತೀವಿ ನೋಡ್ರಿ. ಇಲ್ಲಿ ತೋಟ ಮಾಡೋನಿತ್ತ ನಮ್ಮ ಹುಡುಗ, ಅಲ್ಲಿ ಮೇವು ಹಾಕ್ಯವನೆ, ಹಸಿನಾಗ ಹಾಲು ಕರಿತಾನೆ, ಫಸ್ಟ್ ಕ್ಲಾಸ್ ಮೇವು ಬರ್ತದೆ. ಹಂಗರಾಜು ಅದನ್ನ ಎಲ್ಲಾರು ಕುಡಿತಾರೆ ಸರ್. ಒಂದ್ ನಿಮಿಷ, ಎಲ್ರಿಗೂ ಇಷ್ಟು ವಿಷ ಆಗ್ತಾ ಇದೀವಿ ನಾವು ಅಂತ. ನಾವು ಬೆಳಗ್ಗೆ GK ಹೋಗ್ತೀವಿ, ಹೋಗ್ತೀವಿ. ದೊಡ್ಡಬಳ್ಳಾಪುರದ ತರಕಾರಿ ತರ್ತಾನೆ, ದಿನ ಎಲ್ಲ ತಗೊಂಡು ಹೋಗ್ತೀವಿ. ದಿನ ಚೆನ್ನಾಗಿ ತಗೊಂಡು ಹೋಗ್ತಾ ಇದೀವಿ. ನನ್ಗೆ ಹೆದರಿಕೆ ಆಗ್ಬಿಟ್ಟಿದೆ. ಒಂದು ವರ್ಷ ತಿಂದ್ಬಿಟ್ಟಲ್ಲಪ್ಪ ತರಕಾರಿ, ಏನಪ್ಪ ಇದು ಗಾಚಾರ ಅಂತ ಯೋಚನೆ ಆಗ್ಬಿಟ್ಟಿದೆ. ಡೈಲಿ ತಿಂತಾ ಇದೀವಿ, ನಾವೇನ್ ಇಲ್ಲೇ ಅದು ಬಹಳ ಜನ ನಮ್ಮ ನಾಡೋರೆಲ್ಲ ಅನ್ಕೊಂಡಿರೋದು ಬರೀ ಚಿಕ್ಕ ತುಮಕೂರು, ಮಜರಾವಸಳ್ಳಿ ಪಂಚಾಯತಿ, ದೊಡ್ಡ ತುಮಕೂರು ಅನ್ಕೊಂಡವ್ರೆ. ಡಾಕ್ಟರ್ ವಿಜಯ್ ಕುಮಾರ್ ಅಂತ, ನಾನು ಇಲ್ಲಿ ಮಜರಾವಸಳ್ಳಿ ಗ್ರಾಮಸ್ಥ. ಪಕ್ಕದಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸಾಹೇಬ್ರೆ ನಾನು ಕ್ಲಿನಿಕಲ್ಲಿ. ಇಲ್ಲಿಂದ ಸುಮಾರು ಕ್ಯಾನ್ಸರ್ ಕಂಪೇರ್, ಈಗ ಬೇರೆ ಊರಿಗೆ ಕಂಪೇರ್ ಮಾಡಿದ್ರೆ ಈ ಊರಲ್ಲಿ ಕ್ಯಾನ್ಸರ್ ಸಮಸ್ಯೆ ಎಷ್ಟು ಕೇಸ್ ಇದೆ ಸಾಹೇಬ್ರೆ? ಈ ಕ್ಷಣಕ್ಕೆ ಒಂದು 4 ಕೇಸ್ ಇದೆ ಸರ್ ಇಲ್ಲಿ. ಹೌದು, ಮಜರಾವಸಳ್ಳಿಲೂ ಇದಾವೆ ಸರ್. ಮಜರಾವಸಳ್ಳಿ
ದೊಡ್ಡ ತುಮಕೂರಲ್ಲೂ ಇದೆ ಸರ್, ವೀರಾಪುರದಲ್ಲೂ ಇದಾವೆ ಕ್ಯಾನ್ಸರ್ ಜಾಸ್ತಿ ಕ್ಯಾನ್ಸರ್. ಆಮೇಲೆ ಚರ್ಮ ಎಲ್ಲ ಎಲ್ರಿಗೂ ಚರ್ಮ ರೋಗ. ಕ್ಯಾನ್ಸರ್ ಪೇಷಂಟ್ಸ್ ಜಾಸ್ತಿ ಸರೌಂಡಿಂಗ್ ವಿಲೇಜಸ್, ಕ್ಯಾನ್ಸರ್ ಪೇಷಂಟ್ಸ್, ಸ್ಕಿನ್ ಪೇಷಂಟ್ಸ್, ಕಿಡ್ನಿ ಫೇಲ್ಯೂರ್ ಆಗಿದ್ದಾರೆ ಸರ್, ಫೇಲ್ಯೂರ್ ಆಗಿ ಬಹಳ ಜನಕ್ಕಾಗಿದೆ ನಮ್ಮ 2 ಪಂಚಾಯತ್. ಅಷ್ಟೇ ಅಲ್ಲ ಸಾಹೇಬ್ರೆ, ಈಗ ನಾವೆಲ್ಲರೂ ಹೋಗ್ಬಿಟ್ಟು ಬಾಚೆಟಳ್ಳಿಯಿಂದ ಬರೋ ನೀರು ಬೇಡ ಅಂದ್ಬಿಟ್ಟು ಮಣ್ಣು ಹಾಕಿ ಅಡ್ಡ ಹಾಕಿದ್ವಿ, ನಮ್ಮ ಮೇಲೆಲ್ಲ ಕೇಸ್ಗಳಾಗ್ತದೆ ಸಾಹೇಬ್ರೆ. ಈಗ ಅಫಿಷಿಯಲ್ ಕೇಸ್ ಹಾಕಿದ್ರು ಸಾಹೇಬ್ರೆ, ನಾವೆಲ್ಲ ಹೋಗಿ ಕೇಸ್ ಹಾಕಿ ಎಲ್ಲ ನೀರು ಬರೋದು ಬೇಡ ಅಂತ ನಾವೇ ಫ್ಯಾಕ್ಟ್ರಿಗಳಲ್ಲಿ ಮಣ್ಣು ತಗೊಂಡೋಗಿ ಅಡ್ಡ ಹಾಕಿದ್ವಿ, ನೀರು ಬರೋದು ಬೇಡ ನಮ್ಗೆ ಫ್ಯಾಕ್ಟ್ರಿ ಬರೋದು ಬೇಡ ಅಂತ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ಎದುರಿಸ್ತಾರೆ ಆಫೀಸರ್ಗಳೆಲ್ಲ. ಸರ್, ಇದು ಅರ್ಕಾವತಿ ಕ್ಯಾಚ್ಮೆಂಟ್ ಆಗಿರೋದ್ರಿಂದ ಇವಾಗ ನಮಗೆ ಫಾಕ್ಸ್ ಚಿದಾನಂದ ಮೂರ್ತಿ ಹೇಳಪ್ಪ ಸರ್, ಇದು ಅರ್ಕಾವತಿ ಜಲಾನಯನ ಪ್ರದೇಶ ಆಗಿರೋದ್ರಿಂದ ಇವಾಗ ಮುಂಚೆ ಇಲ್ಲಿಂದ ನಾಗರಕೆರೆ ಇಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಕೆರೆ ನನಗೆ ಸರ್, ಇದು ಹೆಸರುಘಟ್ಟ, ಅದಾದ್ಮೇಲೆ TGಹಳ್ಳಿ ಡ್ಯಾಮು, ಆಮೇಲೆ ಕನಕಪುರ ಸಂಗಮ, ಇಲ್ಲಿಂದ ಸಂಗಮ ಸರ್ 190 ಕಿಲೋಮೀಟರ್ ಆಗುತ್ತೆ. ಆಮೇಲೆ TGಹಳ್ಳಿ ಕನಕಪುರ ಸಂಗಮ ಸಂಗಮ, ಅದು ಕಾವೇರಿ ರೀಚ್ ಆಗುತ್ತೆ. 150-160 ಕಿಲೋಮೀಟರ್, 150-160 ಕಿಲೋಮೀಟರ್ ಹೋಗುತ್ತೆ. ಇವಾಗ ಮುಂಚೆ ಏನಾಗ್ತಿತ್ತು ಸರ್, ದೊಡ್ಡಬಳ್ಳಾಪುರ ನಗರದಿಂದ ಪೊಲ್ಯೂಷನ್ ಸ್ಟಾರ್ಟ್ ಆಗ್ತಿತ್ತು. ಆದ್ರೆ ಇವಾಗ ಅದಕ್ಕಿಂತ ಅಪ್ಪರ್ ಲೆವೆಲ್ ಅಲ್ಲೇ ಸ್ಟಾರ್ಟ್ ಆಗಿದೆ. ಫಾಕ್ಸ್ಕಾನ್ ಅನ್ನೋ ಒಂದು ಕಂಪ್ನಿ ಬಂದಾಗಿಂದ ಅವರು ಪೊಲ್ಯೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈಗ ಅದು ಕೂಡ ಮೇಜರ್ ಸಮಸ್ಯೆ. ಇವಾಗ 35,000 ಜನ ಬರೀ ಅದೊಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಸರ್. ಅಷ್ಟು ವೇಸ್ಟ್ ನ ಕೆರೆಗೆ ಬಿಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿದೆ ಪಾಯಿಂಟ್ ಅದು ಪನಘಟ್ಟ ಅಂತ ನಮ್ಮ ನಾಗರಕೆರೆಗಿಂತ ಅಪ್ಪರ್ ಲೆವೆಲ್ ಬರುತ್ತೆ ಸರ್, ಅಪ್ಪರ್ ಕ್ಯಾಚ್ಮೆಂಟ್. ಅಲ್ಲೇ DC ಸಾಹೇಬ್ರ ಆಫೀಸ್ ಹತ್ರನೇ ಇದೆ ಸರ್. ಭೇಟಿ ಮಾಡಿದ್ರು, ಅಲ್ಲಿ ಬಿಟ್ಟಿದ್ದಾಗ ಹೋಗಿದ್ದಾರೆ ಸರ್, ಅಲ್ಲೆಲ್ಲ ನೋಡಿದ್ದಾರೆ. ನೋಡಿರ ಸ್ಪಾಟ್ ಅದು ಕೊನಗಟ್ಟ ಇವರು DC ಆಫೀಸ್ ಹತ್ರ ಸರ್. ಅದು ಸ್ಟಾರ್ಟಿಂಗ್ ತೋರಿಸ್ಬಿಡಿ, ಅದೊಂದು ಇಲ್ಲಿಂದ ಒಂದು ಲಾಸ್ಟ್ ಅಲ್ಲಿ ತೋರಿಸ್ಬಿಡಿ. ಆ ಫ್ಯಾಕ್ಟ್ರಿ ತೋರಿಸಿ ನಮಗೆ, ಹೋಗೋಣ. ದೊಡ್ಡ ಫ್ಯಾಕ್ಟ್ರಿ ಸರ್. ಇನ್ನಾರು ಮಾತಾಡ್ಬೇಕು. ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂದ್ರೆ, ಇವಾಗ ಹೇಳಿದ್ದು ರಿಪೀಟ್ ಮಾಡಬೇಡಿ, ರಿಪೀಟ್ ಇಲ್ಲ. ಫ್ಯಾಕ್ಟ್ರಿ ಎಲ್ಲಿ ಸೇರುತ್ತೆ ಅದು ಪಾಯಿಂಟ್ಸ್ ಹೇಳಿ. ಅದೇ ಈ ನಾಗರಕೆರೆಗೆ ಬರುತ್ತೆ ಸರ್, ಮತ್ತೆ ಫೈನಲಿ ಇಲ್ಲಿಗೆ ಬರುತ್ತೆ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ನಾಗರಕೆರೆದನ್ನು ಮತ್ತೆ ಈ ತರದೇ ಪ್ಲಾಂಟ್ ಮಾಡಕ್ ಹೊರಟಿದ್ದಾರೆ, ಏನು ವೆಟ್ಲ್ಯಾಂಡ್ ಟ್ರೀಟ್ಮೆಂಟ್ ಅಂತ. ಅದೆಲ್ಲ ವರ್ಕೌಟ್ ಆಗಲ್ಲ ಸರ್. ನಮಗೆ ನಾಗರಕೆರೆಯಿಂದಾನೆ ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲೂ ಬಂದ್ರೆ, ಕೆರೆಗೆ ಇವಾಗ ಇದು ಜಕ್ಕೂರಲ್ಲಿ ಹಾಕಿದ್ದಾರೆ, ದೊಡ್ಡವಂಸಂದ್ರದಲ್ಲಿ ಹಾಕಿದ್ದಾರೆ. ಈ ತರದ್ದು ಏನಾದ್ರು ಇಲ್ಲೆಲ್ಲ ಆಯ್ತು ಅಂದ್ರೆ ನಿಜವಾಗೂ ತುಂಬಾ ಚೆನ್ನಾಗಿ. ಇವಾಗ BL ಕಂಪ್ನಿ ಇದೆಯಲ್ಲ ಸರ್, ಅವ್ರು ವೇಸ್ಟ್ ವಾಟರ್ ನ ಅವರೇ ಬಳಸ್ಕೊಂಡು, ಅಂದ್ರೆ ಟ್ರೀಟ್ ಮಾಡಿ ಅವರೇ ಬಳಸ್ಕೊಂತಾರೆ. ಎಲ್ಲಾ ಫ್ಯಾಕ್ಟ್ರಿಗಳು ಅವರೇ ಇಟ್ಕೋಬೇಕು, ಆಚೆ ಹಾಕಂಗಿಲ್ಲ. ಹೌದು ಸರ್. ಆದ್ರೆ ನಾನು ಬಳ್ಳಾರಿಯಲ್ಲಿ 48 ಜೀನ್ಸ್ ಫ್ಯಾಕ್ಟ್ರಿಗಳು, 84 ಜೀನ್ಸ್ ಫ್ಯಾಕ್ಟ್ರಿಗಳು ನಿಲ್ಸ್ಬಿಟ್ಟೆ 2 ತಿಂಗಳು. ನಿಲ್ಸಾದ್ಮೇಲೆ ಇವಾಗ ಅವರೇ ಎಲ್ಲ ಮಾಡ್ಕೊಂಡಿದ್ದಾರೆ, ಅಲ್ಲಿ ಮಾಡ್ಕೋಬಹುದು. ಮಾಡೋಣ ಈ ತರದ್ದು ರಾಜ್ಯಗಳು ಕೊಡ್ತಾರೆ ಸರ್. ಅಮ್ಮ, ಅವ್ರ ಯಜಮಾನ್ ಹೇಳಿದ್ದು ಹೇಳ್ಬೇಡ. ಅವ್ರು ಬಿಟ್ಟಿದ್ರೆ ಸ್ಕಿನ್ ಪ್ರಾಬ್ಲಮ್, ಕ್ಯಾನ್ಸರ್, ಗರ್ಭಕೋಶ ತೊಂದರೆ ಆಗ್ತಾ ಇದೆ, ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಇದೆ, ಕಣ್ಣಿನ ಪ್ರಾಬ್ಲಮ್, ಕಣ್ಣುಗಳು ಮಂಜಾಗ್ತಾ ಇದೆ. ಪರೀಕ್ಷೆ ಮಾಡಿದಾರಲ್ಲ, ಅದ್ರ ರಿಪೋರ್ಟ್ ಹೇಳ್ಬಿಡಿ. ಎಲ್ಲ ಒಂದ್ ಕಡೆಯಿಂದ ಕ್ಯಾನ್ಸರ್ ಬಂದು ಸಾಯ್ತಾ ಇದೆ. ರಿಪೋರ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಕೊಟ್ಬಿಡಿ ಸತೀಶ್. ಹಂಗಾಗಿ ನಮಗೆ ಈ ಸಮಸ್ಯೆ ಪರಿಹಾರ ಬೇಕಷ್ಟೇ, ಶಾಶ್ವತ ಪರಿಹಾರ ಕೊಟ್ಬಿಟ್ಟು ನೀವು ಬಂದಿದ್ದೀರಿ, ನಿಮ್ ಕಡೆಯಿಂದ ನಮ್ಗೆ ಸತೀಶ್ ಫೈನಲ್ ಇರುತ್ತಲ್ಲ ಇಂಪ್ರೆಷನ್, ಅದನ್ನ ತೋರಿಸ್ಬಿಡಿ. ಇದೆಲ್ಲ ಬೇಡ, ಇದ್ಕೊಡೋ. ಫೈನಲ್ ಏನು ಇದು, ದನ ಕರುಗಳಿಗೆ ಇದು ಬಳಸಕ್ಕೆ ಯೋಗ್ಯತೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಅದು ಕೊಡ್ರಿ. ಅದು ಸಾಹೇಬ್ರೆ ಒಂದು ಸ್ಮಾಲ್ ಕ್ಯಾಟಗರಿ ಅಂದ್ರೆ ಸರ್, ಬಿಡಿ ಗೊತ್ತಾಯ್ತು. ಒಂದು ಸುಮಾರು 3 ವರ್ಷದಿಂದ ಇದಕ್ಕೆ ನಮ್ಮ ದೊಡ್ಡಬಳ್ಳಾಪುರ ಬರಲಿ ಅಂತ ನಾವು ಸ್ಟ್ರೈಕ್ ಮಾಡಿದ್ವಿ, ಇದು ಮಾಡಿದ್ವಿ. DC ಸಾಹೇಬ್ರಿಗೆ ಹೇಳಿದ್ವಿ. DC ಆಫೀಸಾಗ ಒಂದು ಸಾರಿ ಬೀಗ ತರಿಸಿ ಇದ್ರಾಗ ದೊಡ್ಡಬಳ್ಳಾಪುರದಾಗ ಒಟ್ಟು ಇದು ಮಾಡಿದ್ರು. ಇದುವರೆಗೂ 6 ತಿಂಗಳಾಯ್ತು ಸರ್. ಮೊನ್ನೆ ಮಾಲಿನ್ಯ ಮಂಡಳಿ ಆಫೀಸೇ ಬಂದಿಲ್ಲ. ಒಂದ್ಸರಿ ಬೋರ್ಡ್ ತಗೊಳ್ಳಾಕಿದ್ರು. ಬೋರ್ಡ್ ತಗೊಳ್ಳಾಕಿದ್ಮೇಲೆ ಅದಕ್ಕೂ ನಾವು ನಿಮ್ಮ ಆಫೀಸ್ ಎಲ್ಲಿದ್ದಾರೆ? DC ಅವ್ರು ಹೇಳಿದ್ರು, ಅವ್ರಿಗೆ ಮಾಹಿತಿ ಇಲ್ಲ ಸರ್. ಅವ್ರಿಗೆ ಇಲ್ಲಿ ಆಫೀಸ್ ಮಾಡಿದಾರಲ್ಲ ನಮ್ಮ DC ಅವ್ರು ಯಾಕೆ ಅಲ್ಲಿ ಬಂದಿಲ್ಲ ನೀವು ಸರ್? ಇದು ನಮ್ಮ ಆಫೀಸ್ ರೆಡಿ ಮಾಡಿದಾರಲ್ಲ, ನಿಮ್ಗೆ ಯಾಕೆ ಬಂದಿಲ್ಲ ನೀವು? ಫ್ಯಾಕ್ಟ್ರಿ ಔಟ್ಲೆಟ್ ಇದೆ, ಇಂಡಸ್ಟ್ರೀಸ್, ಅವ್ರಿಗೆ ಮತ್ತೆ ಪ್ಲೇಸ್
ದೂರ ಇದೆ ಅಂತ ಹೇಳ್ರಿ. ಸರ್ ಅದು ರೆಸಿಡೆನ್ಸ್ ನಿಮ್ಗೆ ಇಲ್ಲಿ ಬಿಲ್ಡಿಂಗ್ ಕೊಟ್ಟಾರ ಇಲ್ವಾ? ಸರ್ ರೆಸಿಡೆನ್ಸಿಯಲ್ ಕ್ವಾರ್ಟರ್ ಸರ್ ಅದು 1962 PWD ಕ್ವಾರ್ಟರ್. ಆಯ್ತು, ಯಾವ್ದಾದ್ರು ಆಗ್ಲಿ, ಅದು ನಮ್ಮ ಬಿಲ್ಡಿಂಗ್ ಸೆಕ್ಷನ್ ಇಂದ ನಾಟ್ ಸೂಟಬಲ್ ಅಂತ ಇದೆ ಆಗಿದೆ ಸರ್. ನಾವು ಬೇರೆ ನೀವು ಚೆನ್ನಾಗಿರ್ಬೇಕು, ಜನ ಸತ್ರ ಪರವಾಗಿಲ್ಲ. ಕಮರ್ಷಿಯಲ್ ಜಾಗ ನೋಡ್ತಾ ನೀವು ಇದ್ದೀವಿ ಸರ್. ಸೂಟಬಲ್ ಆಗಿ ನಿಮ್ಗೆ ಅಲ್ಲಿ ಒಳಗಡೆ ಇರಕ್ಕೆ ಆಗಲ್ಲ. ಇಮಿಡಿಯೇಟ್ ಆಗಿ ಶಿಫ್ಟ್ ಆಗ್ತೀವಿ ಸರ್. ಶಿಫ್ಟ್ ಮಾಡ್ರಿ ಫಸ್ಟ್. ನೀವು ಸಂಸಾರಕ್ಕೆ ಬರ್ತೀರಾ? ಸಂಸಾರ ಮಾಡಕ್ ಬರಂಗಿದ್ರೆ ಇರಪ್ಪ ಸಾಹೇಬ್ರು ಮಾತಾಡುವಾಗ ಮತ್ತೆ ನೋಡು. ಅಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಬರಲ್ಲ, ಇಲ್ಲಿ ನೋಡಲ್ಲ, ಇಲ್ಲಿದ್ದ ಬರ್ತಾ ಇರ್ತೀವಿ, ಇಲ್ಲಿ ಅಲ್ಲೇ ಇದ್ದು ಬೆಟರ್ ಅಂತ ಆರಾಮಾಗಿ ಬಿಟ್ಟಿದ್ದಾರೆ. ಅವ್ರು ಯಾರು ಬರೋಕ್ಕಾಗಲ್ಲ ಪಿಣ್ಣಾಗಿ ಅಂತ ಎಂತ ಮಾಡಿ ಶಿಫ್ಟ್ ಮಾಡ್ಕೊಳ್ಳಿ ಫಸ್ಟು. ಈ ಬೇಸಿಕ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಾ ಇದ್ರೆ ಅದಾಗಲ್ಲ. ಅಂದರೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಈ ಥರ ನಾವು ಕೇಳ್ತೀವ, ಆಗುತ್ತಾ ಹೇಳ್ರಿ? ಶಿಫ್ಟ್ ಮಾಡ್ತೀವಿ ಸರ್. ಅದು ಶಿಫ್ಟ್ ಮಾಡಿ ಫಸ್ಟು. ಇದು ಏನು ಮಾಡಬೇಕು ಅಂತ ನೀವೆಲ್ಲ ನಾನು ಸಪೋರ್ಟ್ ಮಾಡಿ ನಾನು ಸರಿ ಮಾಡ್ತೀನಿ. ನೀವು ಬಂತೀರಾ, ವರ್ಷಗಟ್ಟಲೆ ಸಂಬಳ ತೊಗೊತೀರಾ, ಮನೆಗೆ ಹೋಗ್ತೀರಾ, ರಿಟೈರ್ ಆಗ್ತೀವಿ, 3 ತಿಂಗಳು ಜಂಬ ಅಂತ ಇರ್ತೀರಾ. ಇವ್ರೇನಾಗಬೇಕು? ಇವ್ರು ಮನುಷ್ಯರಲ್ವಾ? ಇರಮ್ಮ, ಇವ್ರು ಸ್ವಾತಂತ್ರ್ಯ ಇಲ್ವಾ ಇವ್ರಿಗೆಲ್ಲ? ಇದು ಆರ್ಟಿಕಲ್ 14 ನಮ್ಮ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಇದನ್ನ, ಗೌರವದಿಂದ ಬದುಕೋದು ಇದನ್ನ, ಅನುಚ್ಛೇದ 21 ಗೌರವದಿಂದ ಬದುಕಬೇಕು ಅಂತಿದೆ. ಇದನ್ನ ಗೌರವದಿಂದ ಬದುಕೋದು ಅವರು. ಆ ಕೈ ಕಾಲು ಎಲ್ಲ ಚರ್ಮ, ಶುಗರು, ಕ್ಯಾನ್ಸರು, ಹೆಣ್ಮಕ್ಳಿಗೆ ಅದು ಇದು ಪ್ರಾಬ್ಲಮ್ ಎಲ್ಲ ಬರುತ್ತೆ. ಏನು ಮಾಡಬೇಕು? ನೀವು ಇಮ್ಮಿಡಿಯೇಟ್ ಶಿಫ್ಟ್ ಮಾಡಿರಿ. ಶಿಫ್ಟ್ ಮಾಡಿ ನೀವು ಬನ್ನಿ. ನೀವು ಫ್ಯಾಕ್ಟ್ರಿ ನಿಲ್ಲಿಸಿದ್ರೆ ಅರ್ಧ ಸೊಲ್ಯೂಷನ್ ಪ್ರಾಬ್ಲಮ್ ಆಗುತ್ತೆ. ಆ STP ಅವ್ರು ಮಾಡ್ತಾರೆ, DC ಅವ್ರು ಒಪ್ಕೊಂಡಿದ್ದಾರೆ, ಮಾಡ್ತಾರೆ. ಅವ್ರು ದೊಡ್ಡಬಳ್ಳಾಪುರದ ಗಲೀಜ್ನೆಲ್ಲ ಬರೋಕ್ಕೆ ಬಿಡಲ್ಲ ಅವ್ರು, ಅದು ಮಾಡ್ತಾರೆ. ಇದೆಲ್ಲ ನೀವು ಕೆಮಿಕಲ್ಸ್ ನೀವು ನಿಲ್ಲಿಸ್ಬೇಕು. ಫ್ಯಾಕ್ಟ್ರಿದು ನಿಮ್ಮ ಜವಾಬ್ದಾರಿ. ಎವ್ರಿ 15 ಡೇಸ್ ಅಲ್ಲಿ ಹೋಗ್ಬೇಕು ನೀವು. ಎವ್ರಿ 15 ಡೇಸ್ ರಿಪೋರ್ಟ್ ಕೊಡಿ ನಮಗೆ. 200 ಫ್ಯಾಕ್ಟ್ರಿ ರಿಪೋರ್ಟ್ ಕೊಡಿ. ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ನಾನು ಮಾಡ್ತೀನಿ. ಸಾಹೇಬ್ರೆ, STP ಯಾವಾಗ ಮಾಡ್ತಾರೆ ಅಂತ ಒಂದು ಟೈಮ್ ಲೈನ್, 6 ತಿಂಗಳು, ವರ್ಷನೋ ಒಂದು ಟೈಮ್ ಲೈನ್ ಕೊಟ್ಬಿಡಿ ಸಾಹೇಬ್ರೆ. 10 DCಗಳು ಚೇಂಜ್ ಆಗ್ಬಿಟ್ರು ಸಾಹೇಬ್ರೆ. 10 DCಗಳು ಸಾಹೇಬ್ರೆ ಸ್ವಲ್ಪ ಕೆಲವೊಂದು ಹೇಳಕ್ಕಾಗಲ್ಲ. ಸರಿ ಸರ್, ಕೇಸ್ ರಿಜಿಸ್ಟರ್ ಮಾಡಿ ನಾನು ಯಾರು ಫುಲ್ ಮಾಡ್ಬೇಕಲ್ಲ ಫುಲ್ ಮಾಡ್ತೀನಿ. ಅದು ಯಾಕೆ ದುಡ್ಡು ಬರಲ್ಲ ಆಮೇಲೆ ನೋಡೋಣ. ನಾನು ಪೇಪರ್ ಕೇಸ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಯಾಕೆ ದುಡ್ಡಿಲ್ಲ ಅಂತಾರೆ, ಏನ್ ಮಾಡ್ಬೇಕು ಸರ್? CSR ಅಮೌಂಟ್ ನ ಬೇರೆ ಬೇರೆ ರಾಜ್ಯಗಳು ಕೊಡ್ತಾರೆ ಸರ್. ಇಲ್ಲಿ 1 ವರ್ಷದ CSR ಅಮೌಂಟ್ ಆದ್ರೆ ಎಲ್ಲ ಕೇಳ್ತಾರೆ. ದಯವಿಟ್ಟು ಯಜಮಾನ್ರೆ, ನಾನು ಲೋಕಾಯುಕ್ತ ಬಂದಿರ ದೇವ್ರು ಬಂದಂಗೆ ಬಂದಿದ್ದೀರಾ. ಬೆಳಗ್ಗೆ ಪೇಪರ್ ನೋಡ್ತಾ ಇದ್ದು ಬೇಜಾರಾಯ್ತು, ನಡೀರಿ ಹೋಗೋಣ ಅಂತ ಬಂದೆ ನಾನು ಸಡನ್ ಆಗಿ. ನಾವು ಯಾವ ರಾಜಕಾರಣ ಯಾವುದು ನಮ್ಗೆ ಸಂಬಂಧ ಇಲ್ಲ. ನಾವು ಇಂಡಿಪೆಂಡೆಂಟ್ ಸಂಸ್ಥೆ. ಎಲ್ಲರೂ ನಮ್ಮ ಮಾತು ಕೇಳಬೇಕು. ಅವ್ರು ಕೇಳಿಲ್ಲ, ನಾನು ಏನು ಬರಿಬೇಕಾ ಬರಿತೀನಿ. ಡೋಂಟ್ ವರಿ, ನಾನು ಮಾಡ್ತೀನಿ. ಭಗವಂತ ನಿಮ್ಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡ್ತಾನೆ ಸರ್. ತಿಂಗಳು ಹಾಕೊಂತೀನಿ ಕೇಸ್. ಯಾರ್ಯಾರು ಇದಕ್ಕೆ ಕೈ ಜೋಡಿಸಿ ಒಳ್ಳೇದು ಮಾಡ್ತಾರೆ ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೇದಾಗ್ತದೆ ಶಾಶ್ವತವಾಗಿ. ಇದೇ ಸರ್, ಇದು ಹೇಳ್ತಾರೆ ಸರ್. ಇಮಿಡಿಯೇಟ್ ಮಾಡಿ. ಯಾವತ್ತು ಸರ್ ನಮ್ಮಲ್ಲಿ ಬಿಲ್ಡಿಂಗ್ ಸೆಕ್ಷನ್ ಇಂದ ಕ್ಲಿಯರೆನ್ಸ್ ಕೊಟ್ಟ ತಕ್ಷಣ ಯಾರಿಗೆ ಮಾತಾಡ್ಬೇಕು ಹೇಳ್ರಿ. ಪ್ರೆಸೆಂಟ್ ಬಿಲ್ಡಿಂಗ್ ಇದೆ ಸರ್. ಹಳೆ ಬಿಲ್ಡಿಂಗ್ ಅನಿಲ್ ಫೋನ್ ಮಾಡಪ್ಪ. AC ಇರೋ ರೂಮ್ ತಗೋ. ಇರ್ರಪ್ಪ, ನೀವು ಸಾಹೇಬ್ರು ಮಾತಾಡ್ತಾರೆ, ನೀವು ಅಲ್ಲೇನು ಇಮಿಡಿಯೇಟ್ ಆಗಿ ಸೆಕ್ಷನ್ ಆಫೀಸ್ ನ ಮಾಡ್ಲಿಕ್ಕೆ ಹೇಳ್ತೀನಿ. ಗೋಕುಲ್ ಫೋನ್ ಮಾಡಿ ಸಾಹೇಬ್ ಬಂದಿದ್ದಾರೆ, ಇಮಿಡಿಯೇಟ್ ಆಗಿ ಹೋಗ್ಬೇಕು. ಅವರು 2-3 ದಿವಸ ಅಲ್ಲಿ ಶಿಫ್ಟ್ ಆಗ್ಬೇಕು. ಅಲ್ಲ ರೀ, ಇಷ್ಟು ಇಂಡಸ್ಟ್ರೀಸ್ ಇದೆ, ನೀವು ಬರಲ್ಲ ಸರ್. ಮಂತ್ಲಿ ಇಸ್ಕೊಂಡ್ರೆ ನಾವು ಕೆಮಿಕಲ್ ವಾಟರ್ ಬಿಡ್ತಾ ಇದಾರೆ ಅಂತ ವಾಟರ್ ಬಾಟ್ಲ್ ಅಲ್ಲಿ ತುಂಬಿಸ್ಕೊಂಡು ಹೋಗಿ ತೋರ್ಸಿದ್ರು ಏನು ಆಕ್ಷನ್ ತಗೊಳ್ಳಲ್ಲ. ಏನೇ ಮಾಡಲ್ಲ ಸರ್ ಇವರು. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಂದ್ರೆ ಇದುವರೆಗೂ ನೋಡಿಲ್ಲ. ಯಾರು ನಿಲ್ಸಿದ್ರ ಫ್ಯಾಕ್ಟ್ರಿಗಳು? ಇಲ್ಲ ಸರ್, ನಾನು ಇಲ್ಲಿ 3 ಮಂತ್ಸ್ ಆಗಿದೆ ಸರ್. ಆಯ್ತು, 3 ಮಂತ್ಸ್ ಅಲ್ಲಿ ತಾವ್ ಏನ್ ಮಾಡಿದಿರಿ? ಮೊದ್ಲು ನಿಮ್ಮ ಅಣ್ಣಂದ್ರು ಯಾರು ಇದ್ರು? ಅಕ್ಕಂದ್ರು? ಸರ್ ಇಲ್ಲಿ ನಾನು ಬಂದ್ಮೇಲೆ ಎವ್ರಿ ವೀಕೆಂಡ್ ಅಲ್ಲಿ ಪೆಟ್ರೋಲಿಂಗ್ ನೈಟ್ ಬಿಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಸರ್. ನೈಟ್ ಎವ್ರಿ ನೈಟ್ 3 ಜನ ಮಾರ್ಷಲ್ಸ್ ಹಾಕಿ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಸರ್. ಇವ್ರು ಯಾವ್ದು ಕಂಪ್ಲೇಂಟ್ ಕೊಡ್ತಾರೆ ಸರ್, ಅದನ್ನ ಬಂದು ಇಮಿಡಿಯೇಟ್ ಆಗಿ ನೋಡ್ತೀವಿ ಸರ್. ಇಮಿಡಿಯೇಟ್ ಆಗಿ ಬಂದು ನೋಡಿ ಅಟೆಂಡ್ ಮಾಡ್ತೀವಿ ಸರ್. ನಾನು ಬಂದ್ಮೇಲೆ 2 ಇನ್ಸಿಡೆಂಟ್ಸ್ ಆಗಿತ್ತು ಸರ್. ಇಮಿಡಿಯೇಟ್ ಶಿಫ್ಟ್ ಮಾಡ್ರಿ ನಿಮ್ಮ ಆಫೀಸ್. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ, ಬರ್ತಾವ್ರೆಲ್ಲಾನು ಸ್ಟಾಪ್ ಮಾಡಿ ಅಂತ ಫೋನ್ ಮಾಡಿ ಹೇಳ್ತಾರೆ ಅಷ್ಟೇ. ಕಂಪ್ಲೇಂಟ್ ಪೊಲ್ಯೂಷನ್
ಕೇಳಿದ್ರಲ್ಲ ಬನ್ನಿ ಅಲ್ಲ ಸಾಹೇಬ್ರ ಮುಂದೆ ಹೇಳೋದು ಸಾಹೇಬ್ರ ಮುಂದೆ ಹೇಳಕ್ಕೆ ಅಲ್ಲೇ ನಿಲ್ಸ್ರಪ್ಪ ಸರ್ ಇದು ಸೀವೇಜ್ ಫ್ಯಾಕ್ಟ್ರಿದು ಸೀವೇಜ್ ಅಲ್ಲ ಫ್ಯಾಕ್ಟ್ರಿದು. ಈಗ ಇಲ್ಲಿಂದ ನೀವು ಇದು ತಗೊಂಡಿರೋದು ರಿಪೋರ್ಟ್ ಕೊಡಿ. ಮೊನ್ನೆ ಮಾಡಿದ್ವಿ ಆಯ್ತು, ಎವ್ರಿ ಮಂತ್ ಮಾಡ್ತೀರಲ್ಲ ಕೊಡ್ರಿ. ಆದರೆ ಇದು ಇಂಪಾರ್ಟೆಂಟ್ ಇದು ಇಲ್ಲ ಸರ್ ಮನೆಗಳಿಂದ ತಗೊಂಡು ಇದು ಚೆಕ್ ಮಾಡಿ. ಇದು ಫ್ಯಾಕ್ಟ್ರಿ ಇದೆ, ಇಲ್ಲಿ ಯಾವುದು ಇಂಡಸ್ಟ್ರಿ ಮನೆ ಬರೋದು ಈ ಕಡೆ ಬರುತ್ತೆ. ಇರಬೇಕು ಅಲ್ಲಿ ಬರ್ತಾ ಅದರಿಂದ ಹಿಂದೆ ನೋಡಿ ಅಲ್ಲಿ ಪೈಪ್ ವೈಟ್ ಬರ್ತಾ ಇದೆ, ಹಿಂದೆ ಎಲ್ಲ ಏನ್ ಬರ್ತಾ ಇದೆ ಹಿಂದಗಡೆ ಫ್ಯಾಕ್ಟ್ರಿ. ಅದರೊಳಗೆ ಇದಕ್ಕೆ ಮೂರ್ತಿ ಸರ್ ಅದನ್ನು ಕೇಳಬೇಕು ಸಾಹೇಬ್ರು ಊರು ಕಸ ಅದು ಊರು ಕಸ ಹೋಗ್ಬೋದು ಊರು ನಗರಸಭೆ. ಫೋಟೋ ಪ್ರೆಸ್ ಅವ್ರು ಕಳಿಸ್ಬಿಡ್ಬೇಕು. ವಾಸನೆ ಇರಕ್ಕೆ ಹಚ್ಚಿದ್ದು ಓನ್ಲಿ ಫಾರ್ ಇದು ಸರ್, ಓನ್ಲಿ ಫಾರ್ ಹೌಸ್ ಹೋಲ್ಡ್ ಟ್ರೀಟ್ಮೆಂಟ್ ವಾಟರ್ ಬಾಡಿ ಇರುತ್ತೆ. ಬಟ್ ಕೆಮಿಕಲ್ ಮಿಕ್ಸ್ ಆದರೆ ಟ್ರೀಟ್ ಆಗಲ್ಲ ಸರ್. ಇವತ್ತೇ ಆನ್ ಮಾಡೋದು ಇದು. ನಾವು ಇದು SBR ಟೆಕ್ನಾಲಜಿ ನೆಕ್ಸ್ಟ್ ಇಂಪ್ರೂವ್ಡ್ ವರ್ಷನ್ ಇರೋದು ಮೇನ್ ಅದೇ ಇದೆ. ಅದನ್ನು ಮಾಡಿದ್ರು ಏನಾರ ಕೆಮಿಕಲ್ ಅಂದರೆ ದೊಡ್ಡಬಳ್ಳಾಪುರ ಡೈಸ್ ಇಲ್ಲೆಲ್ಲ ಆ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿದ್ರೆ ಟ್ರೀಟ್ ಆಗಲ್ಲ. ಸೊ ಫಸ್ಟ್ ಅಲ್ಲಿ ಸ್ಟಾಪ್ ಮಾಡಿದ್ರೆ ಕೆಮಿಕಲ್ ಟ್ರೀಟ್ಮೆಂಟ್ ಆಗಲ್ಲ. ಇವಾಗ ದೊಡ್ಡಬಳ್ಳಾಪುರದಲ್ಲಿ ಟೌನಲ್ಲಿ ಎಲ್ಲ ಮನೆಗಳು ರೆಸಿಡೆನ್ಸಿಯಲ್ ಮನೆ ಅದೆಲ್ಲ ಫ್ಯಾಕ್ಟ್ರಿಗಳಿದೆಯಾ? ಅದೆಲ್ಲ ಎಲ್ಲ ಹೋಗುತ್ತೆ. ಸ್ಟಾಪ್ ಮಾಡಿ ರಾಮೇಗೌಡ ಸ್ಟಾಪ್ ಆಗಿರೋ ಇವಾಗ ನೀವು ಕೆಲಸ ಮಾಡಿ ಟೋಟ್ಲಿ ಎಷ್ಟು ಮಕ್ಕಳಿದಲ್ಲಿ ಸೊಲ್ಲಾಪುರದಲ್ಲಿ ಅದೆಲ್ಲ ಗಲೀಜು ಎಲ್ಲಿ ಹೋಗ್ತಾ ಇದೆ? ನಿಮ್ಮ ಹೆಸರೇನು? ರಾಮೇಗೌಡ ಬರ್ತಾರೆ. ಅದು ರಿಪೋರ್ಟ್ ಕೊಡು ನನಗೆ, ಎಲ್ಲಿ ಹೋಗ್ತಾ ಇದೆ ಅಂತ.
ಆ ಥರ ಇದ್ದರೆ ಸಪ್ರೇಟ್ ಪ್ರೊಸೀಜರ್ ಮಾಡಿದ್ರೆ ಅಲ್ಲೋದ್ಲೆ ಅದೆಲ್ಲ ಗಲೀಜಲ್ಲ ಇಲ್ಲಿ ಬಿಡೋದು ಬೇಡ ಇದು ಬಣ್ಣ ಮಾಡ್ತಾರಲ್ಲ SBR ಒಂದು ನಮಗೆ 14 ಮಂತ್ ಆಗ್ತದೆ ಅಪ್ರೂವಲ್ 15 ಅಪ್ರೂವ್ ಆದರೆ ಅಲ್ಲೋಗಿ ಮಾಡಿ ಇಲ್ಲಿ ಬರೋಂಗಿಲ್ಲ ಪಾಯಿಂಟ್ ಅಂತ ಸರ್ ಇದು SBR ಅಲ್ಲ ಇವರು KVDSC ಮೇಂಟೈನ್ ಬೈ ULB ಎಲ್ಲನೂ ಇಲ್ಲ ಸರ್ ಫೋಟೋಸ್ ಎಲ್ಲ ಪಾಯಿಂಟ್ ಬೇಕು ಅದಕ್ಕೇನೆ KVDSC ಇಂಜಿನಿಯರ್ ಇಲ್ಲ ನಿಮ್ಗೆ ಗೊತ್ತಿಲ್ವಾ ವಾಟರ್ ಬೋರ್ಡ್ ಊರವರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಬರ್ಕೊಟ್ಟು ಟ್ರೈನ್ ಹಾಕಿ ಎಲ್ಲ ಸ್ಮಶಾನನೇ ಇಲ್ದಂಗೆ ಆಗ್ಬಿಟ್ಟಿದೆ ಸಾಹೇಬ್ರೆ ಅದು ಸ್ಟಾಪ್ ಆಗೋದ್ರೆ ಈಗ ಇಲ್ಲಿ 25% ಬರ್ತದೆ 75% ಹಂಗೆ ಅದು ಇವತ್ತೇ ಏನಾಗಿರೋದು ಇದು ಇವತ್ತೇಣ ಇದೆಲ್ಲ ಕ್ಲೀನ್ ಇದು ಇವತ್ತೇ ಆನ್ ಮಾಡಿರ್ಬೋದು ಇದೆಲ್ಲ ಎಲ್ಲಿ ಉಳ್ದು ಬೆಳ್ಕೊಂಡಿತ್ತು ನನ್ನ ಕ್ಲೀನ್ ಮಾಡಿಲ್ಲ ಬರ್ತಾರೆ ಅಂತಂದ್ರೆ ಎಲ್ಲ ಇವಾಗ ಗಲೀಜು ಬರ್ತಾ ಇದೆಯಲ್ಲ ಇದೇ ಥರ ಅಲ್ಲೆಲ್ಲ ಡಿವೈಡ್ ಮಾಡ್ರಿ ಸ್ವಲ್ಪ ಮೈನ್ಯೂಟ್ ಆಗಲಿ ಇದು ಮಾಡಿದ್ರೆ ಗಲೀಜು ಸ್ವಲ್ಪ ಡೌನ್ ಆಗುತ್ತೆ ಅದೇ ಮಾಡಿಸ್ತಾ ಇದ್ದಾರೆ ಸರ್ ಬಾಸೆಟಲ್ಲಿ ಪಟ್ಟಣ ಪಂಚಾಯತ್ ಡೈರೆಕ್ಟ್ ಆಗಿ ರಾಜಕಾಲುವೆಗೆ ಬಿಟ್ಬಿಟ್ಟವ್ರೆ ಅವ್ರು ಯಾವುದೇ ರೀತಿ ಪೈಪ್ ಲೈನ್ ಇಲ್ಲ ಇದ್ದಾರೆ ಮೇಡಮ್ ಅವ್ರ ಜೊತೆಗೆ ಅದೇ ವಾಸನೆ ಅವ್ರ ಆಚೆ ಬರ್ತಾರೆ ನಾವೇ ನಂದು ಯೂಟ್ಯೂಬ್ ಪತ್ರಿಕೆ ಕೊಟ್ಟಿದ್ದೀರಲ್ಲ ಅದೇನಾ ಹೌದು ಅಲ್ಲ